ವೆಲ್ಕಮ್ ಟು ಸೇಸಾರ್ ಸೆಂಟರ್. ಸೇಸಾರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ MS Excel ಅಲ್ಲಿ ಬರುವಂತಹ ಶಾರ್ಟ್ ಕಟ್ ಕೀಗಳ ಬಗ್ಗೆ. ಲಾಸ್ಟ್ ಕ್ಲಾಸ್ ಅಲ್ಲೂ ಸಹ ಹಲವಾರು ಶಾರ್ಟ್ ಕಟ್ ಕೀಗಳನ್ನ ನಾವು ನೋಡ್ತಾ ಇದ್ವಿ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ Ctrl+5. Ctrl+5 ಅಂದಾಗ ಅಪ್ಲೈ ಆರ್ ರಿಮೂವ್ ಸ್ಟ್ರೈಕ್ ಔಟ್ ಫಾರ್ಮೆಟಿಂಗ್. ನಾವಿಲ್ಲಿ ಯಾವ ರೀತಿಯಾಗಿ ಟೆಕ್ಸ್ಟ್ ಗೆ ಎಫೆಕ್ಟ್ಸ್ ಅಥವಾ ಫಾರ್ಮೆಟಿಂಗ್ ಅನ್ನ ಕೊಡ್ತೀವಿ. ಬೋಲ್ಡ್ ಇರಬಹುದು, ಇಟಾಲಿಕ್ ಇರಬಹುದು, ಅಂಡರ್ಲೈನ್ ಎಫೆಕ್ಟ್ ಇರಬಹುದು. ಅದೇ ರೀತಿಯಾಗಿ ಸ್ಟ್ರೈಕ್ ಔಟ್ ಎಫೆಕ್ಟ್ ಅನ್ನ ಕೊಡಬೇಕು ಅಂದಾಗ Ctrl+5 ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಸ್ಟ್ರೈಕ್ ಔಟ್ ಫಾರ್ಮೆಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸಹ ನಾವಿಲ್ಲಿ Ctrl+5 ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬಹುದು. ಟೆಕ್ಸ್ಟ್ ಅನ್ನ ನಾವಿಲ್ಲಿ ಈ ರೀತಿಯಾಗಿ ಸೆಲೆಕ್ಟ್ ಮಾಡೋಣ. Ctrl+5 ಫಾರ್ ಸ್ಟ್ರೈಕ್ ಔಟ್ ಫಾರ್ಮೆಟಿಂಗ್. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಫಾರ್ಮೆಟ್ ಇಲ್ಲಿ ಅಪ್ಲೈ ಆಗಿದೆ ಅಂತ ನೀವಿಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಸೆಲೆಕ್ಟ್ ಮಾಡೋಣ. ನಂತರ Ctrl+5 ಫಾರ್ ಕ್ಯಾನ್ಸಲ್ ಸ್ಟ್ರೈಕ್ ಔಟ್ ಫಾರ್ಮೆಟಿಂಗ್. ನಾವಿಲ್ಲಿ ಸ್ಟ್ರೈಕ್ ಔಟ್ ಫಾರ್ಮೆಟಿಂಗ್ ಅನ್ನ ಕ್ಯಾನ್ಸಲ್ ಮಾಡಬೇಕು ಅಂದಾಗ ಸಹ Ctrl+5 ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ನಾವಿಲ್ಲಿ ಟೆಕ್ಸ್ಟ್ ಗೆ ಸ್ಟ್ರೈಕ್ ಔಟ್ ಎಫೆಕ್ಟ್ ಅನ್ನ ಕೊಡಬೇಕು ಅಂದಾಗ ಮತ್ತು ಕ್ಯಾನ್ಸಲ್ ಮಾಡಬೇಕು ಅಂದಾಗ ನಾವಿಲ್ಲಿ Ctrl+5 ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ Ctrl+Shift+, ಸಿಂಬಲ್. ನಾವಿಲ್ಲಿ Ctrl+Shift+, ಸಿಂಬಲ್ ಅನ್ನ ಯೂಸ್ ಮಾಡಿದಾಗ ಅಪ್ಲೈ ಅನ್ ಔಟ್ಲೈನ್ ಬಾರ್ಡರ್. ನಾವಿಲ್ಲಿ ಯಾವ ಸೆಲ್ ಅನ್ನ ಸೆಲೆಕ್ಟ್ ಮಾಡಿರ್ತೀವಿ ಆ ಸೆಲ್ಗೆ ಔಟ್ಸೈಡ್ ಬಾರ್ಡರ್ ಇಲ್ಲಿ ಅಪ್ಲೈ ಆಗುತ್ತೆ. ಈ ರೀತಿಯಾಗಿ ನಾವು ಸೆಲ್ ಗಳನ್ನ ಸೆಲೆಕ್ಟ್ ಮಾಡೋಣ. ನಾವೀಗ Ctrl+Shift+, ಸಿಂಬಲ್ ಅನ್ನ ಪ್ರೆಸ್ ಮಾಡೋಣ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಾರ್ಡರ್ ಇಲ್ಲಿ ಬಂದಿದೆ ಅಂತ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ Ctrl+Shift_, ಸಿಂಬಲ್. ರಿಮೂವ್ ದ ಔಟ್ಲೈನ್ ಬಾರ್ಡರ್. ನಾವಿಲ್ಲಿ ಔಟ್ಲೈನ್ ಬಾರ್ಡರ್ ಅನ್ನ ರಿಮೂವ್ ಮಾಡಬೇಕು ಅಂದಾಗ Ctrl+Shift_, ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ಈಗ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ Ctrl+Shift_. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಾರ್ಡರ್ ಇಲ್ಲಿ ರಿಮೂವ್ ಆಗಿದೆ ಅಂತ. ಬಾರ್ಡರ್ ಅನ್ನ ನಾವಿಲ್ಲಿ ಕೊಡಬೇಕು ಅಂದಾಗ Ctrl+Shift+, ಸಿಂಬಲ್. ಬಾರ್ಡರ್ ರಿಮೂವ್ ಮಾಡಬೇಕು ಅಂದಾಗ Ctrl+Shift_, ಸಿಂಬಲ್. ಈ ರೀತಿಯಾಗಿ ನಾವು ಶಾರ್ಟ್ ಕಟ್ ಕೀಗಳನ್ನ ಯೂಸ್ ಮಾಡಬಹುದು. ಯಾವುದೇ ಟೇಬಲ್ಗೂ ಸಹ ನಾವಿಲ್ಲಿ ಈ ರೀತಿಯಾದ ಬಾರ್ಡರ್ ಅನ್ನ ಕೊಡಬಹುದು. ಸೆಲೆಕ್ಟ್ ಮಾಡೋಣ Ctrl+Shift_, ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು ಎಲ್ಲಾ ಬಾರ್ಡರ್ ಇಲ್ಲಿ ರಿಮೂವ್ ಆಗಿದೆ. ನಂತರ ನಾವೀಗ ಬಾರ್ಡರ್ ಅನ್ನ ಕೊಡಬೇಕು ಅಂದಾಗ ಮೊದಲು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಂತರ Ctrl+Shift+, ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಬಾರ್ಡರ್ ಇಲ್ಲಿ ಅಪ್ಲೈ ಆಗಿದೆ ಅಂತ. ಈ ರೀತಿಯಾಗಿ ನೀವು ಶಾರ್ಟ್ ಕಟ್ ಕೀಸ್ ಅನ್ನ ಯೂಸ್ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ Ctrl+D. ಯೂಸ್ ದ ಫಿಲ್ ಡೌನ್ ಕಮಾಂಡ್ ಟು ದ ಕಂಟೆಂಟ್ಸ್. MS Excel ಅಲ್ಲಿ ಡೇಟಾ ಎಂಟ್ರಿಯನ್ನ ಮಾಡಬೇಕಾದ್ರೆ ಡೇಟ್ ಇರಬಹುದು ಅಥವಾ ಇಯರ್ ಇರಬಹುದು ಅಥವಾ ಯಾವುದೇ ಮಂತ್ ಇರಬಹುದು. ನಾವಿಲ್ಲಿ ರಿಪೀಟ್ ಮಾಡಬೇಕು ಅಂದಾಗ ನಾವಿಲ್ಲಿ ಡ್ರ್ಯಾಗ್ ಮಾಡ್ಕೋಬಹುದು ಅಥವಾ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಆ ರೀತಿಯಾದ ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ನಾವೀಗ ಇಯರ್ ಅನ್ನ ಇಲ್ಲಿ ಟೈಪ್ ಮಾಡೋಣ. 2022 ನಾನಿಲ್ಲಿ ಟೈಪ್ ಮಾಡ್ತಾ ಇದ್ದೀನಿ. ಇದೇ ಇಯರ್ಗೆ ನಾವಿಲ್ಲಿ ಥೌಸಂಡ್ಸ್ ಆಫ್ ಡೇಟಾ ಎಂಟ್ರಿ ಮಾಡಬೇಕು ಅಂದಾಗ ನಾವಿಲ್ಲಿ ಮೌಸ್ ಕರ್ಸರ್ ಅನ್ನ ತಗೊಂಡೋದ್ರೆ ಪ್ಲಸ್ ಸಿಂಬಲ್ ನಮ್ಗಿಲ್ಲಿ ಬರುತ್ತೆ. ನಾವಿಲ್ಲಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಡ್ರ್ಯಾಗ್ ಮಾಡಿದ್ರು ಸಹ ನಂಬರ್ಸ್ ನಮ್ಗಿಲ್ಲಿ ಬರುತ್ತೆ. ನೀವಿಲ್ಲಿ ನೋಡಬಹುದು. ರೈಟ್ ಸೈಡ್ಗೆ ಅಥವಾ ಡೌನ್ಗೆ ನಾವಿಲ್ಲಿ ಈ ರೀತಿಯಾಗಿ ಡ್ರ್ಯಾಗ್ ಅನ್ನ ಮಾಡಬಹುದು. ಆದ್ರೆ ಅಪ್ವರ್ಡ್ ಮತ್ತು ಲೆಫ್ಟ್ ಸೈಡ್ಗೆ ಇಲ್ಲಿ ಡ್ರ್ಯಾಗ್ ಆಗೋದಿಲ್ಲ. ಅದೇ ರೀತಿಯಾಗಿ ನಾವಿಲ್ಲಿ ಯಾವುದೇ ಒಂದು ನಂಬರ್ಸ್ ಅನ್ನ ಫಿಲ್ ಮಾಡಬೇಕು ಅಂದಾಗ ನಾವು ಈ ರೀತಿಯಾಗಿ ಸೆಲೆಕ್ಟ್ ಮಾಡಿಕೊಂಡು ಕೀಬೋರ್ಡ್ ಇಂದ ನಾವು Ctrl+D ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಬಹುದು. Ctrl+D ಅಂದಾಗ ಫಿಲ್ ಆಪ್ಷನ್ ನಮ್ಗೆ ಬರುತ್ತೆ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ Ctrl+Shift+, ಸಿಂಬಲ್. ಟೈಲ್ಡ್ ಸಿಂಬಲ್ ಅಂದಾಗ ಅಪ್ಲೈ ದ ಜನರಲ್ ನಂಬರ್ ಫಾರ್ಮೆಟ್. ಜನರಲ್ ಫಾರ್ಮೆಟ್ ಅಂದಾಗ ನಂಬರ್ಸ್ ಅನ್ನ ನಾವಿಲ್ಲಿ ಟೈಪ್ ಮಾಡಿದ್ದಾಗ ಯಾವುದೇ ಸಿಂಬಲ್ಸ್ ಅನ್ನ ನಾವಿಲ್ಲಿ ಎಂಟ್ರಿ ಮಾಡಿಲ್ಲ, ನಂಬರ್ಸ್ ಅನ್ನ ಮಾತ್ರ ನಾವಿಲ್ಲಿ ಎಂಟ್ರಿ ಮಾಡಿದಾಗ ಜನರಲ್ ಫಾರ್ಮೆಟ್ ಅಂತೇಳಿ ನಾವು ಕರಿತೀವಿ. ಇದಕ್ಕೆ ನಾವೀಗ ಡಾಲರ್ ಸಿಂಬಲ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ ಅಥವಾ ಪರ್ಸೆಂಟೇಜ್ ಸಿಂಬಲ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಿದ್ದೀವಿ. ಈ ರೀತಿಯಾಗಿ ಇದನ್ನ ನಾವೀಗ ನಂಬರ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕಾಗಿದೆ. ಈಗ ನಾವು Ctrl+Shift+, ಸಿಂಬಲ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಪರ್ಸೆಂಟೇಜ್ ಫಾರ್ಮೆಟ್ ಇಂದ ನಂಬರ್ ಫಾರ್ಮೆಟ್ ಗೆ ಚೇಂಜ್ ಆಗಿದೆ. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ
ಕಂಟ್ರೋಲ್ ಶಿಫ್ಟ್ ಡಾಲರ್ ಸಿಂಬಲ್. ಡಾಲರ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಅಪ್ಲೈ ದ ಕರೆನ್ಸಿ ಫಾರ್ಮೆಟ್. ಕರೆನ್ಸಿ ಫಾರ್ಮೆಟ್ ಗೆ ಚೇಂಜ್ ಆಗುತ್ತೆ. ಈ ಕಾಲಮ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ ಡಾಲರ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಕರೆನ್ಸಿ ಫಾರ್ಮೆಟಿಂಗ್ ಇಲ್ಲಿ ಅಪ್ಲೈ ಆಗಿದೆ. ನೀವು ಇಲ್ಲಿ ನೋಡಬಹುದು ಇಂಡಿಯನ್ ರುಪೀಸ್ ಸಿಂಬಲ್ ಇಲ್ಲಿ ಬಂದಿದೆ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಪರ್ಸೆಂಟೇಜ್ ಸಿಂಬಲ್. ಅಪ್ಲೈ ದ ಪರ್ಸೆಂಟೇಜ್ ಫಾರ್ಮೆಟ್ ಸೆಲೆಕ್ಟ್ ಮಾಡೋಣ. ನಂತರ ಕಂಟ್ರೋಲ್ ಶಿಫ್ಟ್ ಪರ್ಸೆಂಟೇಜ್ ಸಿಂಬಲ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಪರ್ಸೆಂಟೇಜ್ ಫಾರ್ಮೆಟ್ ಆಗಿ ಚೇಂಜ್ ಆಗಿದೆ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಕ್ಯಾರೆಟ್ ಸೈನ್ ಅಂತೇಳಿ ನಾವಿಲ್ಲಿ ಕರಿತೀವಿ. ಈ ರೀತಿಯಾದ ಸಿಂಬಲ್ ಕೀಬೋರ್ಡ್ ಅಲ್ಲಿ ಸಿಗುತ್ತೆ, ನೀವು ನೋಡಿರಬಹುದು. ಕಂಟ್ರೋಲ್ ಶಿಫ್ಟ್ ಕ್ಯಾರೆಟ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಅಪ್ಲೈ ದ ಸೈಂಟಿಫಿಕ್ ನಂಬರ್ ಫಾರ್ಮೆಟ್. ಸೈಂಟಿಫಿಕ್ ಫಾರ್ಮೆಟ್ ನಂಬರ್ ಇಲ್ಲಿ ಅಪ್ಲೈ ಆಗುತ್ತೆ. ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ ಕ್ಯಾರೆಟ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಪರ್ಸೆಂಟೇಜ್ ಫಾರ್ಮೆಟ್ ಇಲ್ಲಿ ಚೇಂಜ್ ಆಗಿದೆ ಅಂತ. ಅದೇ ರೀತಿಯಾಗಿ ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ನಂಬರಿಂಗ್ ಸೈನ್. ನಂಬರಿಂಗ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದಾಗ ಅಪ್ಲೈ ಡೇಟ್ ಫಾರ್ಮೆಟ್. ಡೇಟ್ ಫಾರ್ಮೆಟ್ ಇಲ್ಲಿ ಅಪ್ಲೈ ಆಗುತ್ತೆ. ಡೇ, ಮಂತ್ ಮತ್ತು ಇಯರ್ ಫಾರ್ಮೆಟಿಂಗ್. ಕಂಟ್ರೋಲ್ ಶಿಫ್ಟ್ ನಂಬರ್ ಸೈನ್ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ ನಂಬರ್ ಸೈನ್ ಅನ್ನ ನಾವಿಲ್ಲಿ ಯೂಸ್ ಮಾಡಿದ್ರೆ ಡೇಟ್ ಫಾರ್ಮೆಟ್ ಆಗಿ ಚೇಂಜ್ ಆಗಿದೆ, ನೀವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ @ ಸಿಂಬಲ್. ಅಪ್ಲೈ ಟೈಮ್ ಫಾರ್ಮೆಟ್. ಟೈಮ್ ಫಾರ್ಮೆಟ್ ಗೆ ನಾವಿಲ್ಲಿ ಚೇಂಜ್ ಮಾಡಬೇಕು ಅಂದಾಗ ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ @ ಸಿಂಬಲ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಟೈಮ್ ಫಾರ್ಮೆಟ್ ಗೆ ಚೇಂಜ್ ಆಗಿದೆ, ನೀವಿಲ್ಲಿ ನೋಡಬಹುದು. ಈ ನಂಬರ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ @ ಸಿಂಬಲ್. ನೀವಿಲ್ಲಿ ನೋಡಬಹುದು ಡೇಟ್ ಅಂಡ್ ಟೈಮ್ ಇಲ್ಲಿ ತೋರಿಸ್ತಾ ಇದೆ. ಈ ರೀತಿಯಾಗಿ ನಾವಿಲ್ಲಿ ಚೇಂಜಸ್ ಅನ್ನ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಎಕ್ಸ್ಕ್ಲಮೇಟರಿ ಸಿಂಬಲ್. ನಾವಿಲ್ಲಿ ಕಂಟ್ರೋಲ್ ಮತ್ತು ಶಿಫ್ಟ್ ಕೀಯ ಜೊತೆಗೆ ಎಕ್ಸ್ಕ್ಲಮೇಟರಿ ಪಾಯಿಂಟ್ ಅನ್ನ ಯೂಸ್ ಮಾಡಿದಾಗ ಅಪ್ಲೈ ದ ನಂಬರ್ ಫಾರ್ಮೆಟ್ ವಿತ್ 2 ಡೆಸಿಮಲ್ಸ್. ನಾವಿಲ್ಲಿ ಯಾವುದೇ ಒಂದು ನಂಬರ್ಸ್ ಅನ್ನ ಎಂಟ್ರಿ ಮಾಡಿದಾಗ ಡೆಸಿಮಲ್ಸ್ ಅನ್ನ ನಾವಿಲ್ಲಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಬೇಕು ಅಂದಾಗ ನಾವಿಲ್ಲಿ ಇಂಡಿಯನ್ ರುಪೀಸ್ ಪ್ರಕಾರ 2 ಡೆಸಿಮಲ್ಸ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡ್ತೀವಿ. ಅದೇ ರೀತಿಯಾಗಿ ನಾವಿಲ್ಲಿ ನಂಬರ್ಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿಂದ ಸಹ ನಾವು ಇನ್ಕ್ರೀಸ್ ಡೆಸಿಮಲ್ಸ್ ಮತ್ತು ಡಿಕ್ರೀಸ್ ಡೆಸಿಮಲ್ಸ್ ನಾವಿಲ್ಲಿ ಇನ್ಸರ್ಟ್ ಮಾಡ್ಕೋಬಹುದು. ಕೀಬೋರ್ಡ್ ಇಂದ ನಾವು ಕಂಟ್ರೋಲ್ ಶಿಫ್ಟ್ ಎಕ್ಸ್ಕ್ಲಮೇಟರಿ ಸಿಂಬಲ್ ಅನ್ನ ಇನ್ಸರ್ಟ್ ಮಾಡಿದಾಗ ನೀವಿಲ್ಲಿ ನೋಡಬಹುದು 2 ಡೆಸಿಮಲ್ಸ್ ಇಲ್ಲಿ ಇನ್ಸರ್ಟ್ ಆಗಿದೆ. ಈ ರೀತಿಯಾಗಿ ನಾವು ಡೆಸಿಮಲ್ಸ್ ಅನ್ನ ಇನ್ಸರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಕೆ. ಕಂಟ್ರೋಲ್ ಕೆ ಫಾರ್ ಇನ್ಸರ್ಟ್ ಹೈಪರ್ ಲಿಂಕ್ ಡೈಲಾಗ್ ಬಾಕ್ಸ್. ಇಂಟರ್ವ್ಯೂ ಕ್ವಶನ್ಸ್ ಅಲ್ಲಿ ಈ ರೀತಿಯಾದ ಕ್ವಶನ್ಸ್ ಅನ್ನ ಶಾರ್ಟ್ ಕಟ್ ಕೀಸ್ ಅನ್ನ ಕೇಳ್ತಾರೆ. ಕಂಟ್ರೋಲ್ ಕೆ ಫಾರ್ ಇನ್ಸರ್ಟ್ ಹೈಪರ್ ಲಿಂಕ್ ಡೈಲಾಗ್ ಬಾಕ್ಸ್. ಇಲ್ಲಿ ನೀವು ನೋಡಬಹುದು ಹೈಪರ್ ಲಿಂಕ್ ಆಪ್ಷನ್ ನಮ್ಗಿಲ್ಲಿ ಬಂದಿದೆ. ಯಾವ ಫೈಲ್ ಅನ್ನ ನೀವು ಇಲ್ಲಿ ಲಿಂಕ್ ಮಾಡಬೇಕಾಗಿದೆ ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ F7 ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಅನ್ನ ಚೆಕ್ ಮಾಡೋದಕ್ಕೆ. ವರ್ಕ್ ಬುಕ್ ಅಲ್ಲಿ F7 ಕೀಯನ್ನ ನಾವಿಲ್ಲಿ ಯೂಸ್ ಮಾಡೋಣ. ಕೀಬೋರ್ಡ್ ಇಂದ ನೀವಿಲ್ಲಿ ನೋಡ್ತಾ ಇರಬಹುದು ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಆಪ್ಷನ್ ನಮ್ಗಿಲ್ಲಿ ಬಂದಿದೆ. ಯಾವುದೇ ಚೇಂಜಸ್ ಅನ್ನ ನೀವು ಇಲ್ಲಿಂದ ಮಾಡ್ಕೋಬಹುದು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಂದಾಗ ನಾವು ಇಲ್ಲಿಂದ ಕರೆಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಕ್ಯೂ. ಕಂಟ್ರೋಲ್ ಕ್ಯೂ ಅಂದಾಗ ಡಿಸ್ಪ್ಲೇ ದ ಕ್ವಿಕ್ ಅನಾಲಿಸಿಸ್ ಆಪ್ಷನ್. ಕಂಟ್ರೋಲ್ ಕ್ಯೂ ನಾವಿಲ್ಲಿ ಯೂಸ್ ಮಾಡೋಣ. ಕಂಟ್ರೋಲ್ ಕ್ಯೂ ನೀವಿಲ್ಲಿ ನೋಡ್ತಾ ಇರಬಹುದು ಫಾರ್ಮೆಟಿಂಗ್, ಚಾರ್ಟ್ಸ್, ಟೋಟಲ್ಸ್, ಟೇಬಲ್ಸ್ ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಬಂದಿದೆ. ಯಾವುದೇ ಫಾರ್ಮೆಟಿಂಗ್ ಎಫೆಕ್ಟ್ ಅನ್ನ ನಾವಿಲ್ಲಿಂದ ತಗೋಬಹುದು ಈ ರೀತಿಯಾಗಿ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಎಲ್ ಅಥವಾ ಕಂಟ್ರೋಲ್ ಟಿ. ಡಿಸ್ಪ್ಲೇ ದ ಕ್ರಿಯೇಟ್ ಟೇಬಲ್ ಡೈಲಾಗ್ ಬಾಕ್ಸ್. ನಾವಿಲ್ಲಿ ಟೇಬಲ್ ಅನ್ನ ಇನ್ಸರ್ಟ್ ಮಾಡಬೇಕು ಅಂದಾಗ ಈ ರೀತಿಯಾಗಿ ಬ್ಲಾಂಕ್ ಸೆಲ್ಸ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡೋಣ. ನಂತರ ಕಂಟ್ರೋಲ್ ಟಿ. ನಾವಿಲ್ಲಿ ಕಂಟ್ರೋಲ್ ಟಿ ಶಾರ್ಟ್ ಕಟ್ ಕೀಯನ್ನ ಯೂಸ್ ಮಾಡಿದ್ರೆ ಕ್ರಿಯೇಟ್ ಟೇಬಲ್ ಆಪ್ಷನ್ ನಮ್ಗಿಲ್ಲಿ ಬರುತ್ತೆ. ನೀವಿಲ್ಲಿ ನೋಡಬಹುದು. ಓಕೆ ನಾವಿಲ್ಲಿ ಕೊಡೋಣ. ಟೇಬಲ್ ಫಾರ್ಮೆಟ್ ಇಲ್ಲಿ ಇನ್ಸರ್ಟ್ ಆಗಿದೆ, ನೀವಿಲ್ಲಿ ನೋಡಬಹುದು. ಟೇಬಲ್ ಇಲ್ಲಿ ಇನ್ಸರ್ಟ್ ಆಗಿದೆ. ಇಲ್ಲಿ ನಾವು ಯಾವುದೇ ಡೇಟಾ ಎಂಟ್ರಿಯನ್ನ ಮಾಡಬಹುದು. ಅದೇ ರೀತಿಯಾಗಿ ಕಂಟ್ರೋಲ್ ಎಲ್ ಶಾರ್ಟ್ ಕಟ್ ಕೀ ಸಹ ನಾವಿಲ್ಲಿ ಯೂಸ್ ಮಾಡಬಹುದು ಟೇಬಲ್ ಫಾರ್ಮೆಟ್ ಅನ್ನ ಇನ್ಸರ್ಟ್ ಮಾಡೋದಕ್ಕೆ. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಜಿ. ಓಪನ್ ದ ವರ್ಕ್ ಬುಕ್ ಸ್ಟ್ಯಾಟಿಸ್ಟಿಕ್ಸ್ ಡೈಲಾಗ್ ಬಾಕ್ಸ್. ಕಂಟ್ರೋಲ್ ಶಿಫ್ಟ್ ಜಿ ಅಂದಾಗ ನೀವಿಲ್ಲಿ ನೋಡಬಹುದು ವರ್ಕ್ ಬುಕ್ ಸ್ಟ್ಯಾಟಿಸ್ಟಿಕ್ಸ್ ಇಲ್ಲಿ ಓಪನ್ ಆಗಿದೆ. ಯಾವ ಶೀಟ್ ಅಲ್ಲಿ ನಾವಿಲ್ಲಿ ವರ್ಕ್ ಮಾಡ್ತಾ ಇದೀವಿ, ವರ್ಕ್ ಬುಕ್ ನೇಮ್,
ಎಂಡ್ ಆಫ್ ದ ಶೀಟ್, ಎಷ್ಟು ಶೀಟ್ ಇದೆ, ಎಷ್ಟು ಕಾಲಮ್ಸ್, ಟೇಬಲ್ಸ್, ಎಲ್ಲ ಡೀಟೇಲ್ಸ್ ಅನ್ನ ಇಲ್ಲಿ ತೋರಿಸುತ್ತೆ. ನೀವು ಇಲ್ಲಿಂದ ನೋಡ್ಕೋಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಎ ಅಥವಾ ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್, ಸೆಲೆಕ್ಟ್ ದ ಎಂಟೈರ್ ವರ್ಕ್ ಬುಕ್. ನಾವಿಲ್ಲಿ ಎಕ್ಸೆಲ್ ವರ್ಕ್ ಬುಕ್ ಅನ್ನ ಸೆಲೆಕ್ಟ್ ಮಾಡಬೇಕು ಅಂದಾಗ ಕಂಟ್ರೋಲ್ ಎ ಸೆಲೆಕ್ಟ್ ಆಲ್ ಶಾರ್ಟ್ ಕಟ್ ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ಸೇಮ್ ಶಾರ್ಟ್ ಕಟ್ ಕೀ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಎಲ್ಲ ಅಪ್ಲಿಕೇಶನ್ಸ್ ಅಲ್ಲೂ ಸಹ ಯೂಸ್ ಆಗುತ್ತೆ. ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್. ಎಕ್ಸೆಲ್ ವರ್ಕ್ ಬುಕ್ ಇಲ್ಲಿ ಸೆಲೆಕ್ಟ್ ಆಗಿದೆ, ನೀವು ನೋಡಬಹುದು. ಅದೇ ರೀತಿಯಾಗಿ ನಾವಿಲ್ಲಿ ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್ ಕೀಯನ್ನು ಸಹ ಯೂಸ್ ಮಾಡಿ ಶೀಟ್ ಅನ್ನ ಸೆಲೆಕ್ಟ್ ಮಾಡಬಹುದು. ಕಂಟ್ರೋಲ್ ಶಿಫ್ಟ್ ಸ್ಪೇಸ್ ಬಾರ್ ಅಥವಾ ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಶಿಫ್ಟ್ ಆರೋ ಕೀ. ನಾವಿಲ್ಲಿ ಶಿಫ್ಟ್ ಕೀಯ ಜೊತೆಗೆ ರೈಟ್ ಆರೋ ಮಾರ್ಕ್ ಅನ್ನ ಸೆಲೆಕ್ಟ್ ಮಾಡಿದಾಗ ರೈಟ್ ಸೈಡ್ ಗೆ ಸೆಲೆಕ್ಷನ್ ಆಗುತ್ತೆ, ನೀವು ಇಲ್ಲಿ ನೋಡಬಹುದು. ಅದೇ ರೀತಿಯಾಗಿ ಶಿಫ್ಟ್ ಕೀಯನ್ನ ನಾವಿಲ್ಲಿ ಪ್ರೆಸ್ ಮಾಡಿ ಲೆಫ್ಟ್ ಆರೋ ಮಾರ್ಕ್ ಅನ್ನ ಪ್ರೆಸ್ ಮಾಡಿದ್ರೆ ಲೆಫ್ಟ್ ಸೈಡ್ ಗೆ ಸೆಲೆಕ್ಷನ್ ಆಗುತ್ತೆ. ನಂತರ ಅಪ್ ಆರೋ ಮಾರ್ಕ್ ಅಪ್ವರ್ಡ್ ಸೆಲೆಕ್ಷನ್, ಡೌನ್ ಆರೋ ಮಾರ್ಕ್ ಡೌನ್ವರ್ಡ್ ಸೆಲೆಕ್ಷನ್. ನಾವಿಲ್ಲಿ ಯಾವುದೇ ಒಂದು ಟೇಬಲ್ ಅಥವಾ ಎಷ್ಟು ಸೆಲ್ಸ್ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕು ಅಂದಾಗ ನಾವಿಲ್ಲಿ ಶಿಫ್ಟ್ ಕೀಯ ಜೊತೆಗೆ ಆರೋ ಮಾರ್ಕ್ ಅನ್ನ ಯೂಸ್ ಮಾಡಬಹುದು. ಈ ಟೇಬಲ್ ಅನ್ನ ನಾನೀಗ ಸೆಲೆಕ್ಟ್ ಮಾಡಬೇಕಾಗಿದೆ. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ಶಿಫ್ಟ್ ಕೀಯನ್ನ ನಾನು ಇಲ್ಲಿ ಪ್ರೆಸ್ ಮಾಡಿ ರೈಟ್ ಆರೋ ಮಾರ್ಕ್ ಅನ್ನ ಪ್ರೆಸ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ಅಪ್ ಆರೋ ಮಾರ್ಕ್. ನೀವಿಲ್ಲಿ ನೋಡ್ತಾ ಇರಬಹುದು ಟೇಬಲ್ ಇಲ್ಲಿ ಯಾವ ರೀತಿಯಾಗಿ ಸೆಲೆಕ್ಟ್ ಆಗಿದೆ ಅಂತ. ಈ ರೀತಿಯಾಗಿ ನಾವು ಶಿಫ್ಟ್ ಕೀಯ ಜೊತೆಗೆ ಆರೋ ಮಾರ್ಕ್ ಗಳನ್ನ ಯೂಸ್ ಮಾಡೋದ್ರಿಂದ ಸೆಲೆಕ್ಷನ್ ಅನ್ನ ನಾವಿಲ್ಲಿ ಮಾಡಬಹುದು. ನೆಕ್ಸ್ಟ್ ಶಾರ್ಟ್ ಕಟ್ ಕೀ ನಮ್ಗೆ ಇಲ್ಲಿ ಸಿಗುತ್ತೆ ಕಂಟ್ರೋಲ್ ಶಿಫ್ಟ್ ಆರೋ ಕೀ. ನಾವಿಲ್ಲಿ ಕ್ಲಿಕ್ ಮಾಡೋಣ. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ ಕೀಯನ್ನ ನಾನಿಲ್ಲಿ ಪ್ರೆಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು 4 ಕಾಲಮ್ಸ್ ಇಲ್ಲಿ ಸೆಲೆಕ್ಟ್ ಆಗಿದೆ. ಕಂಟ್ರೋಲ್ ಶಿಫ್ಟ್ ರೈಟ್ ಆರೋ. ನೀವಿಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯಾಗಿ ಸೆಲೆಕ್ಷನ್ ಆಗ್ತಾ ಇದೆ ಅಂತ. ನಂತರ ಕಂಟ್ರೋಲ್ ಶಿಫ್ಟ್ ಅಪ್ ಆರೋ, ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ, ಈ ರೀತಿಯಾಗಿ ನೀವು ಸೆಲೆಕ್ಷನ್ ಅನ್ನ ಮಾಡ್ಕೋಬಹುದು. ಇದೇ ರೀತಿಯಾಗಿ ಇನ್ನು ಹಲವಾರು ಶಾರ್ಟ್ ಕಟ್ ಕೀಸ್ ಬರುತ್ತೆ. ಯಾವ ರೀತಿಯಾಗಿ ಯೂಸ್ ಮಾಡೋದಂತ ನೋಡೋಣ ನೆಕ್ಸ್ಟ್ ಕ್ಲಾಸ್ ಅಲ್ಲಿ.